ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಬೆಳ್ಳೋಡಿ ವಲಯ ಮಟ್ಟ ಮತ್ತು ಹರಿಹರ ನಗರದ ದಕ್ಷಿಣ ವಲಯ ಮಟ್ಟದ ಪ್ರಾಥಮಿಕ ಶಾಲೆಯ 14 ವರ್ಷ ಒಳಗ ಬಾಲಕ ಬಾಲಕಿಯರ ಗುಂಪು ಸ್ಪರ್ಧೆ ಆಯೋಜಿಸಲಾಗಿತ್ತು. ಅಬು ಕಲಾಂ ಶಾಲೆ ಹರಿಹರ ಮತ್ತು ಕೊಂಡಜ್ಜಿಯ ಪ್ರಾಥಮಿಕ ಶಾಲೆ ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿ ದುರ್ಗಪ್ಪ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಬಿಜೆಡ್ ಜಮೀರ್ ಅಹಮದ್ ಖಾನ್, ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಮುಜಾಹಿದ್ ಎಸ್ಎಂಆರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಯ ದೈಹಿಕ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಗುಂಪು ಸ್ಪರ್ಧೆಯಲ್ಲಿ ಆಟ ಆಡಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡೆದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಬಾಲಕರ ಮತ್ತು ಬಾಲಕಿಯರ ಖೋ ಖೋ ಮ್ಯಾಚ್ ಇದೆ. ಈಗ ಬಾಲಕಿಯರು ಫೈನಲ್ ಮ್ಯಾಚ್ ಮುಗಿದೋಗಿದೆ ಸರ್. ಅದರಲ್ಲಿ ಬೆಳ್ಳೂಡಿ ವಿನ್ ಆಗಿದೆ. ಈಗ ಮತ್ತೆ ಬಾಯ್ಸ್ ಅಲ್ಲೂ ಸಹಿತ ಬೆಳ್ಳೂಡಿ ಮತ್ತು ಕಾಳಿದಾಸ ಶಾಲೆಗಳು ಫೈನಲ್ ಬಂದಿದ್ದಾವೆ. ಮ್ಯಾಚ್ ಡ್ರಾ ಆಗಿದೆ, ಮತ್ತೆ ಕಂಟಿನ್ಯೂ ಮ್ಯಾಚ್ ಆಡಿಸ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ತುಂಬಾ ಚೆನ್ನಾಗಿ ಸುತ್ತಾಗಿ ಮ್ಯಾಚ್ ಇದ್ದಾರೆ. ಧನ್ಯವಾದಗಳು. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಅವರು ಕೊಡ್ತಾರೆ. ಈಗ ನಾವು ಸೈಯದ್ ಮುಜಾಹಿದ್ದೀನ್, ಅಖಿಲ ಕರ್ನಾಟಕ ಬಿಜೆಡ್ ಜಮೀರ್ ಅಹಮದ್ ಅಭಿಮಾನಿಗಳ ಬಳಗ, ದಾವಣಗೆರೆ ಜಿಲ್ಲೆ. ಇವರು ಇವತ್ತು ಬೆಳ್ಳೂಡಿ ವಲಯ ಮಟ್ಟದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ಬಹುಮಾನವನ್ನ ಅವರು ನೀಡಿದ್ದಾರೆ. ಮತ್ತು ಕಾರ್ಯದರ್ಶಿ ರೇಷ್ಮಾ ಮತ್ತು ನಮ್ಮ ಟಿಪಿ ಸಾಹೇಬರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ನಮ್ಮ ಒಂದು ಸನ್ಮಾನ ಸ್ವೀಕರಿಸಿದ ಯಶಸ್ ಅವರಿಗೆ ಧನ್ಯವಾದಗಳು. ನೂತನವಾಗಿ ದೈಹಿಕ ಶಿಕ್ಷಣ ವಿಷಯ ಪರೀಕ್ಷೆಗಾಗಿರ್ತಕ್ಕಂಥ ನಮ್ಮ ವಿಜಯ ಸನ್ಮಾನ ಈ ಒಂದು ವಿಚಾರವನ್ನು ಅವರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮುಗಿಸ್ರಿ, ಮಳೆ ಬರ್ತಾ ಇದೆ.
ಅಲ್ಲಿ ಒಳ್ಳೆ ಹತ್ರ ಬನ್ನಿ. ಓಕೆ, ಧನ್ಯವಾದ. ಉತ್ತಮ ಬಾಲಕಿಯರು ಖೋಖೋ ಖೋಖೋ ಮಾತ್ರ ಕೊಡ್ತೀವಿ ಈಗ. ಆಯ್ತು.